पर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। वन्दे वन्द्यं विधिशिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाथ्यं नो विदधदधिकं ब्रह्मनारायणाख्यम् जयत्यजो क्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः महाव्याकरणाम्भोधिमन्थमानसमन्दरं कवयन्तं रामकीर्त्या हनूमन्तमुपास्महे। स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। श्रीगुरुभ्यो नमः। हरिः ओम्। ನಿನ್ನೆಯ ದಿವಸ ನಾವು ಭಗವದ್ಭಕ್ತಾಗ್ರೇಸರರಾದಂತಹ ಶ್ರೀ ಮುಖ್ಯಪ್ರಾಣದೇವರ ಮೊದಲನೆಯ ಹನುಮದವತಾರ ಅದರ ಕೆಲವು ಲೀಲೆಗಳನ್ನು ತಿಳಿದುಕೊಂಡಿದ್ದೇವೆ. ಹನುಮಂತ ದೇವರ ಮಾತುಗಳಲ್ಲಿ ಭಗವದ್ಭಕ್ತಿಯ ಬಗ್ಗೆ ಸಾಕಷ್ಟು ವರ್ಣನೆಗಳು ಬರ್ತವೆ. ಅವರ ಬಗ್ಗೆ ನಿರೂಪಣೆಯನ್ನ ಮಾಡುತ್ತಾ ಸುಮಧ್ವ ವಿಜಯದಲ್ಲಿ ಹೇಳುತ್ತಾರೆ, ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾತ್ ನ ರಾಮರಾಜ್ಯೇ ಅಸುಲಭಂ ಚ ಕಿಂಚಿತ್. ಹನುಮಂತ ದೇವರಿಗೆ ಹೇಗಿತ್ತು ಅಂತಂದ್ರೆ, ಅವರಿಗಿಂತ ಪ್ರಿಯರಾದಂಥವರು ಶ್ರೀರಾಮದೇವರಿಗೆ ಯಾರೂ ಇಲ್ಲ. ಅಂದರೆ ರಾಮದೇವರ ಅತ್ಯಂತ ಪ್ರಿಯ ಭಕ್ತರು ಅಂತಂದ್ರೆ ಹನುಮಂತ ದೇವರು. ಆ ಕಾರಣದಿಂದಾಗಿಯೇ ನ ರಾಮರಾಜ್ಯೇ ಅಸುಲಭಂ ಚ ಕಿಂಚಿತ್, ರಾಮರಾಜ್ಯದಲ್ಲಿ ಹನುಮಂತ ದೇವರಿಗೆ ಸುಲಭವಾಗಿ ಸಿಗಲ್ಲ ಅನ್ನುವ ಪದಾರ್ಥವೇ ಇಲ್ಲ. ರಾಮರಾಜ್ಯ ಅಂದ್ರೆ ಬರೀ ಅಯೋಧ್ಯ ಅಂತ ಅರ್ಥ ಅಲ್ಲ, ಸಮಗ್ರ ಬ್ರಹ್ಮಾಂಡವೇ ರಾಮರಾಜ್ಯ. ಅದರಲ್ಲಿ ಹನುಮಂತ ದೇವರಿಗೆ ಸಿಗದಂತಹ, ಸುಲಭವಾಗಿ ಸಿಗದಂತಹ ಪದಾರ್ಥ ಯಾವುದೂ ಇಲ್ಲ. ಎಲ್ಲವೂ ಅವರಿಗೆ ಸುಲಭವಾಗಿ ಲಭ್ಯವೇ. ಆದರೂ ರಾಮದೇವರ ಸೇವೆಯಲ್ಲಿ ಅವರ ಮನಸ್ಸು ಎಷ್ಟು ಆಸಕ್ತವಾಗಿತ್ತು ಅಂತಂದ್ರೆ, ನೈಚ್ಛತ್ ತಥಾಪಿ ಭೋಗಾನ್, ಅವರು ಯಾವ ಭೋಗಗಳನ್ನು ಅಪೇಕ್ಷೆ ಪಡಲಿಲ್ಲ. ಅವರು ಬೇಡ ಅಂತ ಹೇಳಿದರು, ನನಗೆ ಯಾವ ಭೋಗ ಬೇಡ, ಯಾವ ಸಂಪತ್ತು ಬೇಡ, ಸುಲಭವಾಗಿ ಸಿಗಲ್ಲ ಅಂತಾದ್ದರಿಂದ ಬೇಡ ಅಂತಲ್ಲ. ಎಷ್ಟೋ ಬಾರಿ ತುಂಬಾ ಜನ ಹೇಳ್ತಾ ಇರ್ತಾರೆ, ನಮಗೇನು ಸಂಪತ್ತು ಬೇಡ ಅಂತ. ಯಾಕೆ ಅಂದ್ರೆ ಅದು ಸುಲಭವಾಗಿ ಸಿಗಲ್ಲ. ಹುಳಿಯಾದ ದ್ರಾಕ್ಷಿ ಬೇಡ ಅಂತ ಇದ್ದಾಗಷ್ಟೆ. ಆದರೆ ಮುಖ್ಯ ಪ್ರಾಣದೇವರಿಗೆ ಹಾಗಲ್ಲ, ಎಲ್ಲವೂ ಅವರಿಗೆ ಸುಲಭವಾಗಿ ಸಿಗತ್ತೆ ಅಂತ ಇದ್ದರೂ ಕೂಡ ಕೇವಲ ರಾಮದೇವರ ಸೇವೆಯಲ್ಲಿ ಆಸಕ್ತಿಯನ್ನು ಹೊಂದಿದ ಕಾರಣದಿಂದಾಗಿ ಅವರು ಬೇಡ ಅಂತ ಹೇಳಿದರು. ಅದು ನಿಜವಾದ ವಿರಕ್ತಿ. ಆ ವಿರಕ್ತಿಯ ಜೊತೆಗೆ ಪರಮಾತ್ಮನ ಬಗ್ಗೆ ನಿರುಪಾಧಿಕವಾದ ಪ್ರೇಮ ಇದ್ದರೆ ಅದನ್ನೇ ಭಕ್ತಿ ಅಂತ ಕರೆಯುವುದು. ಆದ್ದರಿಂದ ಭಗವದ್ಭಕ್ತಿಗೆ ಅತ್ಯಂತ ಒಳ್ಳೆಯ ಉದಾಹರಣೆ, ಜೀವವರ್ಗದಲ್ಲಿ ಭಗವದ್ಭಕ್ತಿಗೆ ಅತ್ಯಂತ ಉಚ್ಚತಮ ಉದಾಹರಣೆ ಅಂತಂದರೆ ಅದು ಹನುಮಂತ ದೇವರು. ಅವರ ಮಾರ್ಗದಲ್ಲಿಯೇ
ಅವರನ್ನು ಅನುಸರಿಸುವಂತಹ ಒಬ್ಬ ರಾಮದೇವರ ಭಕ್ತ ಅಂದ್ರೆ ಭರತ. ಯಾಕೆ ಅಂತಂದ್ರೆ ಅವನು ಅಯೋಧ್ಯೆಗೆ ಮರಳಿ ಬಂದ ಸಂದರ್ಭದಲ್ಲಿ ಎಲ್ಲ ಅಯೋಧ್ಯ ವಾಸಿಗಳು, ಜ್ಞಾನಿಗಳು, ವಸಿಷ್ಠರೇ ಮೊದಲಾದ ಋಷಿಗಳು ಅವನಿಗೆ ಹೇಳಿದರು, ನೀನು ರಾಜ್ಯ ಸ್ವೀಕಾರವನ್ನು ಮಾಡಬೇಕು, ರಾಜ್ಯಾಭಿಷೇಕವನ್ನು ಮಾಡಿಸಿಕೊಳ್ಳಬೇಕು ಅಂತ. ಆದರೆ ಅವನು ಬೇಡ ಅಂತ ಹೇಳಿದ. ವಸಿಷ್ಠಾದಿ ಮಹರ್ಷಿಗಳು ಅವನಿಗೆ ಸಾಕಷ್ಟು ಬಾರಿ ಹೇಳಿದ್ದಾರೆ, ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಯಾರೂ ಶಾಸಕರಿಲ್ಲ, ಹಾಗೇ ಬಿಡೋದಕ್ಕೆ ಬರಲ್ಲ, ಆದ್ದರಿಂದ ಆದಷ್ಟು ಬೇಗ ಧರ್ಮಾನುಸಾರವಾಗಿ ಸಿಂಹಾಸನವನ್ನ ಏರಿ ಕುಳಿತುಕೊಂಡು ರಾಜ್ಯಾಭಿಷೇಕ ಮಾಡಿಸ್ಕೋ ಅಂತ ಹೇಳಿದರು. ಆವಾಗ ಭರತ ಅಂದಿದ್ದೇನು ಅಂತಂದ್ರೆ, ಸಾಮ್ರಾಜ್ಯಾನ್ಮೇ ಶತಗುಣಂ ವನೇ ರಾಮಾಂಘ್ರಿ ಸೇವನಂ ಅಮೃತಾನ್ಮೇ ಶತಗುಣಂ ರಾಮಾಸ್ಯೇಂದೇವರೇಕ್ಷಣಂ ಅಂತ. ಸಾಮ್ರಾಜ್ಯದಕ್ಕಿಂತಲೂ 100 ಪಟ್ಟು ನನಗೆ ಮುಖ್ಯವಾದದ್ದು ಮತ್ತೆ ಉತ್ತಮವಾದದ್ದು ನನ್ನ ದೃಷ್ಟಿಯಲ್ಲಿ ಯಾವುದು? ಕಾಡಿನಲ್ಲಿ ಇದ್ದುಕೊಂಡು ರಾಮದೇವರ ಸೇವೆಯನ್ನ ಮಾಡೋದು, ಅದು ಹೆಚ್ಚು ಮುಖ್ಯವಾದಂಥದ್ದು. ಮತ್ತೆ ರಾಮದೇವರನ್ನ ನೋಡೋದು, ರಾಮದೇವರ ಸೇವೆಯನ್ನ ಮಾಡೋದು ಅಂತನ್ನೋದು ಅಮೃತಾನ್ಮೇ ಶತಗುಣಂ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಮೋಕ್ಷದಕ್ಕಿಂತಲೂ ಮುಖ್ಯ ಅಂತ, ಜೊತೆಗೆ ಸ್ವರ್ಗದಕ್ಕಿಂತಲೂ 100 ಪಟ್ಟು ಮುಖ್ಯ ಅಂತ. ಯಾಕೆ? ರಾಮದೇವರ ಮುಖ ಕಮಲವನ್ನ ನೋಡ್ತಾ ಇದ್ರೆ ಸಂತೋಷವೂ ಆಗತ್ತೆ, ಮತ್ತೆ ಪುಣ್ಯವೂ ಬರುತ್ತೆ. ಸ್ವರ್ಗದಲ್ಲಿದ್ದರೆ ಏನೋ ಸುಖ ಆಗಬಹುದು, ಆದರೆ ಪುಣ್ಯ ಸವಿತಾ ಇರುತ್ತೆ. ರಾಮದೇವರ ಮುಖ ಕಮಲವನ್ನ ನೋಡ್ತಾ ಇದ್ರೆ, ಅವರ ಸೇವೆಯನ್ನ ಮಾಡ್ತಾ ಇದ್ರೆ, ಭರತನಂತಹ ಭಕ್ತರಿಗೆ ಅದರಲ್ಲಿ ಸುಖವೂ ಇದೆ, ಮತ್ತೆ ಸಂತತವಾಗಿ ಪುಣ್ಯ ಪ್ರಾಪ್ತಿಯೂ ಇದೆ, ಪುಣ್ಯದ ಅತಿಶಯವೂ ಇದೆ. ಆದ್ದರಿಂದ ಈ ಸಾಮ್ರಾಜ್ಯದಕ್ಕಿಂತ ಅಲ್ಲ, ಸ್ವರ್ಗಾದಿ ಗತಿಗಳಕ್ಕಿಂತಲೂ ನನಗೆ ಮುಖ್ಯವಾದದ್ದು ರಾಮದೇವರ ಸೇವೆ ಅಂತ ಅವನು ಹೇಳಿದ. ಇಂತಹ ಭಕ್ತಿ ನಿಜವಾಗಿಯೂ ಉಚ್ಚವಾದಂತಹ ಭಕ್ತಿ. ದೇವರ ಹತ್ತಿರ ಏನೇನೋ ವಿಷಯಗಳನ್ನ ಕೇಳುವುದು ತಪ್ಪು ಅಂತ ಅಲ್ಲ. ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ, 4 ತರಹದ ಜನ ನನ್ನನ್ನ ಪೂಜೆ ಮಾಡುತ್ತಾರೆ. ಮೊದಲನೆಯವರು ಆರ್ತಃ, ಯಾರಿಗೆ ತೊಂದರೆಗಳಿದೆ ಅಂಥವರು ನನ್ನ ಪೂಜೆಯನ್ನ ಮಾಡುತ್ತಾರೆ, ಆ ತೊಂದರೆಯನ್ನ ಪರಿಹಾರ ಮಾಡುವಂತ ಪ್ರಾರ್ಥನೆಯ ಜೊತೆಗೆ ಪೂಜೆಯನ್ನ ಮಾಡುತ್ತಾರೆ. ಎರಡನೆಯವರು ಜಿಜ್ಞಾಸು, ತಿಳಿದುಕೊಳ್ಳಬೇಕು ಅಂತ ಇಟ್ಕೊಂಡಂಥವರು, ಜ್ಞಾನವನ್ನ ಪಡೆದುಕೊಳ್ಳಬೇಕು ಅನ್ನುವ ಅಪೇಕ್ಷೆಯನ್ನ ಹೊಂದಿದಂಥವರು, ಅವರೂ ಪರಮಾತ್ಮನ ಪೂಜೆಯನ್ನ ಮಾಡುತ್ತಾರೆ. ಮೂರನೆಯವರು ಅರ್ಥಾರ್ಥಿ ಅಂತ, ಅಂದರೆ ಸಂಪತ್ತು ಬೇಕು, ದುಡ್ಡು ಬೇಕು ಅಂತ ಇದ್ದಂಥವರು ಪರಮಾತ್ಮನ ಪೂಜೆಯನ್ನ ಮಾಡುತ್ತಾರೆ. ಇನ್ನು ಜ್ಞಾನೀಚ ಭರತರ್ಷಭ, ನಿಜವಾದ ಜ್ಞಾನಿಗಳೇನಿರ್ತಾರೆ ಅವರೂ ಪರಮಾತ್ಮನ ಪೂಜೆಯನ್ನ ಮಾಡುತ್ತಾರೆ. ತೊಂದರೆಗೀಡಾದಂಥವರು, ಜ್ಞಾನಾಕಾಂಕ್ಷಿಗಳು, ಮತ್ತೆ ಸಂಪತ್ತು ಬೇಕು ಅಂತಿದ್ದಂಥವರು, ಮತ್ತೆ ಜ್ಞಾನಿಗಳು, ಹೀಗೆ 4 ಜನ ಪರಮಾತ್ಮನ ಪೂಜೆಯನ್ನ ಮಾಡುತ್ತಾರಂತೆ. ಇವರೆಲ್ಲರೂ ಒಳ್ಳೆಯವರೇ. ಉದಾರಾಹ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಅಂತ. ಇವರೆಲ್ಲರೂ ಒಳ್ಳೆಯವರೇ, ಇವರೆಲ್ಲರೂ ಸಾತ್ವಿಕರೇ, ಇವರೆಲ್ಲರೂ ಭಗವದ್ಭಕ್ತರೇ. ಯಾಕೆ ಅಂದರೆ ತೊಂದರೆಗೀಡಾದಾಗ ಅವರು ದೇವರ ಹತ್ತಿರ ಹೋಗ್ತಾ ಇದ್ದಾರೆ, ಯಾರೋ ಬೇರೆಯವರ ಹತ್ತಿರ ಹೋಗ್ತಾ ಇಲ್ಲ. ಅವರಿಗೆ ದುಡ್ಡು ಬೇಕು ಅಂತಿದ್ದಾಗ ಅವರು ದೇವರ ಹತ್ತಿರ ಹೋಗಿ ಕೇಳ್ತಾ ಇದ್ದಾರೆ, ನನಗೆ ದುಡ್ಡು ಕೊಡು ಅಂತ, ಬೇರೆಯವರ ಹತ್ತಿರ ಹೋಗ್ತಾ ಇಲ್ಲ. ಒಬ್ಬ ಮಗನಿಗೆ ದುಡ್ಡು ಬೇಕು ಅಂತ ಆದಾಗ, ಸಣ್ಣವರಿದ್ದಾಗ ಏನೋ ದುಡ್ಡು ಬೇಕು ಅಥವಾ ಏನೋ ಒಂದು ಪದಾರ್ಥ ಬೇಕು ಅಂತಾದಾಗ ಅವನು ಬಂದು ತಮ್ಮ ತಂದೆಯ ಹತ್ತಿರನೇ ಅದನ್ನು ಕೊಡಿಸು ಅಂತ ಕೇಳಿದ್ರೆ ಒಳ್ಳೆಯದು. ಬೇರೆಯವರ ಹತ್ತಿರ ಹೋಗ್ತಾನೆ ಅಂತಂದ್ರೆ ಅದು ತಪ್ಪಾಗತ್ತೆ. ಅದೇ ರೀತಿ ನಮಗೆ ದುಡ್ಡು ಬೇಕು ಅಂತಿದ್ದಾಗ ಅಥವಾ ಸಂಪತ್ತು ಬೇಕು ಅಂತಿದ್ದಾಗ
ಬೇರೆಯ ದೇವತೆಗಳ ಭಜನ ಮಾಡೋಕ್ಕಿಂತ ಅಥವಾ ರಾಜರನ್ನೋ ಧನಿಕರನ್ನೋ ಕೇಳುವುದಕ್ಕಿಂತ ಭಗವಂತನ ಹತ್ತಿರ ಪ್ರಾರ್ಥನೆ ಮಾಡ್ತಾನೆ ಅಂದರೆ ಅವನು ಒಳ್ಳೆಯವನೇ ಅಂತ ಹೀಗೆ ಹೇಳುತ್ತಾರೆ. ಕಡೆಗೆ ಹೇಳೋದೇನು, ಜ್ಞಾನಿ ತ್ವಾತ್ಮೈವ ಮೇ ಮತಂ, ಜ್ಞಾನಿ ಅಂತ ಏನಿದ್ದಾನೆ ಅವನು ನನಗೆ ಅತ್ಯಂತ ಪ್ರೀತ್ಯಾಸ್ಪದನಾದಂಥವನು ಅಂತ ಕೃಷ್ಣ ಹೇಳುತ್ತಾನೆ. ಜ್ಞಾನಿಗಳಾದಂಥವರಿಗೆ ಈ ಎಲ್ಲ ಭೌತಿಕ ಭೋಗಗಳ ಅಪೇಕ್ಷೆ ಇರೋದಿಲ್ಲ. ಅವರಿಗೆ ಈ ಎಲ್ಲ ಭೋಗಗಳ ಅಶಾಶ್ವತತೆಯ ಜ್ಞಾನ ಇರುವ ಕಾರಣದಿಂದಾಗಿ ಅವರು ಪರಮಾತ್ಮನಲ್ಲಿಯೇ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ. ಯಾವುದೋ ಭೋಗಗಳು ಅಥವಾ ಕಡೆಯ ಪಕ್ಷ ಮುಮುಕ್ಷುಗಳಾಗಿದ್ದರೆ ಮೋಕ್ಷ ಬೇಕು ಅಂತ ದೇವರ ಭಜನೆಯನ್ನು ಮಾಡುವಂಥವರು ಅವರು ಅಷ್ಟೇನು ಉತ್ತಮರಲ್ಲದಂತಹ ಅಧಿಕಾರಿಗಳು. ಅವರು ಅಧಿಕಾರಿಗಳೇ, ಆದರೆ ಅಷ್ಟೇನು ಉತ್ತಮರಲ್ಲ. ಆದರೆ ಪರಮಾತ್ಮನ ಭಜನೆಯನ್ನು ಮಾಡಬೇಕು. ಪರಮಾತ್ಮನಲ್ಲಿ ನಮಗೆ ಭಕ್ತಿ ಇದೆ. ಮೋಕ್ಷವನ್ನಾದರೂ ನಾವು ಯಾಕೆ ಸ್ವೀಕಾರ ಮಾಡುತ್ತೇವೆ ಅಂತಂದರೆ ದೇವರು ಕೊಟ್ಟಿದ್ದಾನೆ, ಸ್ವೀಕಾರ ಮಾಡ್ತೇವಷ್ಟೇ. ಅದೇನು ನಮಗೆ ಬೇಕು ಅಂತ ಇಲ್ಲ ಅಂತಿದ್ದಂಥವರು ನಿಜವಾದ ಉತ್ತಮ ಅಧಿಕಾರಿಗಳು. ಎಲ್ಲ ದೊಡ್ಡ ದೊಡ್ಡ ಭಕ್ತರ ಕಥೆಗಳನ್ನು ನಾವೇನು ಕೇಳ್ತೇವೆ, ಪುರಾಣಗಳಲ್ಲಿ ದೊಡ್ಡ ದೊಡ್ಡ ದೇವತೋತ್ತಮರ ಕಥೆಗಳನ್ನು ಕೇಳ್ತೇವೆ. ಅವರ ಭಾವನೆ ಹೀಗೆಯೇ ಇರುತ್ತೆ. ಅಮೃತ ಅಂದರೆ ಮೋಕ್ಷ ಅನ್ನುವ ಅರ್ಥವನ್ನು ನಾವು ತೆಗೆದುಕೊಳ್ಳಬಹುದು. ಅಮೃತಾನ್ಮೇ ಶತಗುಣಂ, ಮೋಕ್ಷದಕ್ಕಿಂತಲೂ 100 ಪಟ್ಟು ನನಗೆ ಪ್ರಧಾನವಾದದ್ದು ಮತ್ತು ನನ್ನ ದೃಷ್ಟಿಯಲ್ಲಿ ಉತ್ತಮವಾದಂಥದ್ದು ಯಾವುದು? ರಾಮದೇವರ ಮುಖ ಕಮಲವನ್ನು ನೋಡುವುದು ಅಂತ ಭರತ ಹೇಳಿದ. ಭರತ ಅಂತಂದರೆ ವಿಷ್ಣು ಚಕ್ರದ ಅವತಾರ. ಅವರು ಪರಮಾತ್ಮನ ಪ್ರದ್ಯುಮ್ನ ರೂಪದ ವಿಶೇಷ ಸನ್ನಿಧಾನದಿಂದ ಕೂಡಿದಂಥವರು. ಅವನಲ್ಲಿ ಈ ರೀತಿಯ ಭಕ್ತಿ ವೈರಾಗ್ಯಾದಿ ಗುಣಗಳು ಇರೋದು ಸಹಜ. ಅಂತಹ ಭಗವದ್ಭಕ್ತನಾದಂಥವನು ಭರತ. ಅವನಿಗೆ ಹೇಳಿದರು, ಎಲ್ಲರೂ ಹೇಳಿದರು, ಯಾರೂ ಹೇಳದೇನೇ ರಾಜ್ಯವನ್ನು ತೆಗೆದುಕೊಂಡು ಬಿಡಬೇಕು ಅಂತನ್ನುವಂತಹ ಲೋಭ ಇರ್ತದೆ. ಆದರೆ ಅವನಿಗೆ ಅಷ್ಟು ಜನ ಹೇಳಿದರು, ಸ್ವೀಕಾರ ಮಾಡುವಂತ ಹೇಳಿದರು, ಅವನು ಮಾಡಲಿಲ್ಲ. ಅನಂತರದಲ್ಲಿ ವಸಿಷ್ಠಾದಿ ಋಷಿಗಳ ನಿರ್ದೇಶನದಂತೆ ಅವನು ತನ್ನ ತಂದೆಯಾದಂತಹ ದಶರಥ ಮಹಾರಾಜನ ಅಂತಿಮ ಸಂಸ್ಕಾರಗಳನ್ನು ಮುಗಿಸ್ತಾನೆ. ಸರಯೂ ನದಿ ತೀರದಲ್ಲಿ ಚಿತೆಯನ್ನು ನಿರ್ಮಾಣ ಮಾಡಿ ಅಶ್ವಮೇಧ ಸಂಬಂಧಿಯಾದಂತಹ ಅಗ್ನಿಗಳಿಂದ ಪ್ರದೀಪಿಸಿ ಸಂಸ್ಕಾರವನ್ನು ಮಾಡಿದ್ದಾರೆ. ಅನಂತರದಲ್ಲಿ ಸರಯೂ ತೀರದಿಂದ ಅಯೋಧ್ಯ ನಗರವನ್ನು ಪ್ರವೇಶ ಮಾಡುವುದಕ್ಕೆ ಅವನಿಗೆ ಸಮಸ್ಯೆಯಾಗುವುದಕ್ಕೆ ಪ್ರಾರಂಭ ಆಯಿತು. ಅವನಿಗೆ ದುಃಖ, ಅಯೋಧ್ಯ ನಗರದಲ್ಲಿ ನಾನು ಪ್ರವೇಶನೇ ಮಾಡಲ್ಲ ಅಂತ ಕುಳಿತುಕೊಂಡ. ಆವಾಗ ದಶರಥನ ಒಬ್ಬ ಮಂತ್ರಿ, ಧರ್ಮಪಾಲ ಅಂತ ಅವನ ಹೆಸರು, ಅವನು ಬಂದು, ಇಲ್ಲ, ನೀನು ಅಯೋಧ್ಯ ಪಟ್ಟಣದಲ್ಲಿ ಪ್ರವೇಶ ಮಾಡಬೇಕು, ಶಾಸನವನ್ನು ನೋಡಿಕೊಳ್ಳಬೇಕು ಅಂತ ಅವನಿಗೆ ಬೋಧನ ಮಾಡಿ ಪಟ್ಟಣದ ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಅಶೌಚದ ಏನು ದಿವಸಗಳಿರ್ತವೆ ಅವುಗಳು ಮುಗಿದ ಮೇಲೆ ಮತ್ತೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ದಾನಗಳನ್ನು ಮಾಡಿದ ಭರತ. ಅದಾದ ಮೇಲೆ ಮತ್ತೊಂದು ಬಾರಿ ಎಲ್ಲ ಮಂತ್ರಿಗಳು ಜ್ಞಾನಿಗಳು ಬಂದು ಅವನಿಗೆ ಹೇಳುತ್ತಾರೆ, ರಾಜ್ಯ ಸ್ವೀಕಾರವನ್ನು ಮಾಡು, ಇನ್ನೇನು ರಾಜ್ಯಾಭಿಷೇಕ ನಡೆಯಲಿ, ಸಂಪೂರ್ಣ ರಾಜ್ಯವನ್ನ ಅರಾಜಕವಾಗಿ ರಾಜನಿಲ್ಲದೆ ಶಾಸಕನಿಲ್ಲದೆ ತುಂಬಾ ಹೊತ್ತು ಬಿಡೋದು ತಪ್ಪು. ಆದ್ದರಿಂದ ಆದಷ್ಟು ಬೇಗ ರಾಜ್ಯಾಭಿಷೇಕವನ್ನು ಮಾಡಿಕೋ ಅಂತ ಹೇಳಿದರು. ಅದಕ್ಕೆ ಅವನಂದ, ರಾಜ್ಯಾಭಿಷೇಕ ಆಗಲಿ, ಆದರೆ ನನಗಲ್ಲ, ಶ್ರೀರಾಮದೇವರಿಗೆ ರಾಜ್ಯಾಭಿಷೇಕ ಆಗಲಿ. ರಾಮದೇವರು ಕಾಡಿನಲ್ಲಿದ್ದಾರೆ, ಅವರಿಗೆ ವನವಾಸದ ವ್ರತ ಇದೆ ಅಂತಂದರೆ ಅವರ ಜಾಗದಲ್ಲಿ ನಾನು ವನವಾಸವನ್ನು ಮಾಡುತ್ತೇನೆ. ಮತ್ತೆ ಲಕ್ಷ್ಮಣನ ಜಾಗದಲ್ಲಿ ಶತ್ರುಘ್ನ ವನವಾಸವನ್ನು ಮಾಡುತ್ತಾನೆ.
ನಾವಿಬ್ಬರೂ ವನವಾಸವನ್ನ ಮಾಡುತ್ತೇವೆ, ನಮ್ಮ ಬದಲಾಗಿ ನಮ್ಮ ಅಣ್ಣಂದಿರು ಇಬ್ರು ಅಯೋಧ್ಯೆಯಲ್ಲಿ ಬಂದಿದ್ದುಕೊಂಡು ರಾಜ್ಯ ಶಾಸನವನ್ನ ಮಾಡಲಿ, ರಾಮದೇವರು ರಾಜರಾಗಲಿ ಅಂತ ಭರತ ಹೇಳಿದ. ಅದಕ್ಕಾಗಿ ಅಂತ ರಾಮದೇವರನ್ನ ಮರಳಿ ಕರೆದುಕೊಂಡು ಬರಬೇಕು ಅಂತ ಕಾಡಿಗೆ ಹೋಗುವುದಕ್ಕೆ ಅವರು ಸಿದ್ಧರಾಗುತ್ತಾರೆ. ಮೊದಲಿಗೆ ಎಲ್ಲ ಖನಿತ್ರರು ಅಂದರೆ ಅಗಿಯುವಂಥವರು ಮತ್ತೆ ಲೋಹಕಾರರು, ಶಿಲ್ಪಿಗಳು ಎಲ್ಲರನ್ನ ಕರೆಸಿ ಮಾರ್ಗವನ್ನ ನಿರ್ಮಾಣ ಮಾಡಿಸಿದ. ಯಾಕೆ ಅಂದರೆ ಕಡೆಯ ಪಕ್ಷ ಗಂಗಾ ನದಿಯ ತೀರದ ತನಕ ಆದರೂ ಆ ದೊಡ್ಡ ಪರಿವಾರವನ್ನು ತೆಗೆದುಕೊಂಡು ಹೋಗಬೇಕಲ್ಲ, ಅದಕ್ಕಾಗಿ ಮಾರ್ಗವನ್ನ ನಿರ್ಮಾಣ ಮಾಡಿಸ್ತಾನೆ ಭರತ. ಅನಂತರದಲ್ಲಿ ತಮ್ಮ ತಾಯಂದಿರು ಮತ್ತೆ ಮಂತ್ರಿಗಳು ವಸಿಷ್ಠಾದಿ ಋಷಿಗಳ ಜೊತೆಗೆ ಸೇರಿಕೊಂಡು ಕಾಡಿನ ಕಡೆಗೆ ಪ್ರಯಾಣವನ್ನ ಪ್ರಾರಂಭ ಮಾಡಿದ. ಅಯುತ ಇಭಂ ಲಕ್ಷಹಯಂ ಸರಥಾಷ್ಟ ಸಹಸ್ರಕಂ ಅಂತ ಯಯೌ ಅಸಂಖ್ಯ ಪಾದಾತಂ ಸೈನ್ಯಂ ರಾಮದಿದೃಕ್ಷಯ. 10,000 ಆನೆಗಳು, 1,00,000 ಕುದುರೆಗಳು, ಮತ್ತೆ 8,000 ರಥಗಳು, ಮತ್ತೆ ಪದಾತಿಗಳು ಅಂದರೆ ಕಾಲ್ನಡಿಗೆಯಲ್ಲಿ ಬರುವಂಥವರು, ಅವರಿಗೆ ಲೆಕ್ಕವೇ ಇಲ್ಲದಷ್ಟು ಕಾಲ್ನಡಿಗೆಯಲ್ಲಿ ಬರುವಂಥವರು, ಅಸಂಖ್ಯ ಪದಾತಿಗಳು, ಅಷ್ಟು ಜನರಿಂದ ಕೂಡಿದಂತಹ ಒಂದು ದೊಡ್ಡ ಸೈನ್ಯ ರಾಮದೇವರನ್ನ ನೋಡಬೇಕು ಅಂತ ಭರತನ ಜೊತೆಗೆ ಹೊರಟಿದೆ. ಅವನು ಹೊರಟಿದ್ದಾನೆ. ಎಷ್ಟೋ ಜನ ಪೌರರು ಅಂದರೆ ಅಯೋಧ್ಯೆಯ ನಿವಾಸಿಗಳು ಬಂದು ಅವನನ್ನ ಮಾತಾಡಿಸಿದ್ರು, ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ. ನಾವು ರಾಮದೇವರನ್ನ ಭೇಟಿಯಾಗಿ ಅವರನ್ನ ಮರಳಿ ಕರೆದುಕೊಂಡು ಬರಬೇಕು ಅಂತ ಹೋಗುತ್ತಾ ಇದ್ದೇವೆ ಅಂತ ಹೇಳಿದ ಕೂಡಲೇ ಆ ಎಲ್ಲ ಪೌರ ಜನರು, ವೃದ್ಧರು, ಬಾಲಕರು, ಮಹಿಳೆಯರು ಎಲ್ಲರೂ ಕೂಡ ಹಿಮುತ ಅಪರೆ ಅಂತ ಹೇಳುತ್ತಾರೆ. ಅಂದರೆ ವೃದ್ಧರು, ಬಾಲಕರು ಮತ್ತೆ ಮಹಿಳೆಯರು, ಅವರಿಗೆ ಅಷ್ಟು ದೂರ ನಡೆದುಕೊಂಡು ಹೋಗೋದಕ್ಕೆ ಸಮಸ್ಯೆ ಆಗತ್ತೆ. ಅಂಥವರೂ ಸಹ ನಾವೂ ಬರ್ತೇವೆ ಅಂತ ಹೊರಟಿದ್ದಾರೆ ಅಂದರೆ ಇನ್ನು ಉಳಿದಂತಹ ಯುವಕರು ಹೊರಟರು ಅಂತ ಇನ್ನೇನು ಹೇಳೋದು. ಅವರಂತೂ ಅತ್ಯಂತ ಉತ್ಸಾಹದಿಂದ ಹೊರಟಿದ್ದಾರೆ. ರಾಮದೇವರನ್ನ ನೋಡುತ್ತೇವೆ, ಅವರನ್ನ ಕರೆದುಕೊಂಡು ಬರುತ್ತೇವೆ ಅಂತ ಎಲ್ಲರೂ ಹೊರಟಿದ್ದಾರೆ. ಅಲ್ಲಿಂದ ಪ್ರಯಾಣವನ್ನ ಮಾಡುತ್ತಾ ಗಂಗಾ ನದಿಯ ತೀರಕ್ಕೆ ಆ ಸೈನ್ಯ ತಲುಪಿದೆ. ಗಂಗಾ ನದಿಯ ತೀರದಲ್ಲಿ ಆ ಸೈನ್ಯ ಅಲ್ಲಿಯೇ ವಾಸ ಮಾಡಿತು ಆ ದಿವಸ. ಅಲ್ಲಿ ಭರತ ತನ್ನ ಪಿತೃತರ್ಪಣಾದಿ ಕಾರ್ಯಗಳನ್ನ ಮಾಡುತ್ತಾನೆ ಗಂಗಾ ತೀರ್ಥಕ್ಕೆ ಹೋಗಿದ್ದರಿಂದ. ಅಷ್ಟರಲ್ಲಿ ಗುಹನ ಮನಸ್ಸಿನಲ್ಲಿ ಮತ್ತೆ ಸಂದೇಹ ಬಂತು. ಭರತ ರಾಜ್ಯ ಸ್ವೀಕಾರವನ್ನ ಮಾಡಿರಬೇಕು. ರಾಜ್ಯ ಸ್ವೀಕಾರವನ್ನ ಮಾಡಿದ ಮೇಲೆ ತುಂಬಾ ದುಡ್ಡು ಸಂಪತ್ತು ಅವನಿಗೆ ಸಿಕ್ಕಿರತ್ತೆ. ಆ ಸಂಪತ್ತಿನಿಂದಾಗಿ, ಆ ಶ್ರೀಮದದಿಂದಾಗಿ ಅವನು ಅಂಧನಾಗಿದ್ದಾನೆ. ದುಡ್ಡಿನ ಮದ ಬಂದಿದೆ ಅವನಿಗೆ. ಆದ್ದರಿಂದಲೇ ರಾಮನ ವಿರೋಧವನ್ನ ಮಾಡಿ ಅವನನ್ನ ಸಂಹಾರ ಮಾಡಬೇಕು ಅಂತ ಬಹುಶಃ ಹೋಗ್ತಾ ಇರಬೇಕು ಅಂತ ಅವನು ತಿಳಿದುಕೊಂಡ. ಯಾಕೆ ಅಂತಂದ್ರೆ 14 ವರ್ಷ ಕಾಡಿನಲ್ಲಿದ್ದಾನೆ. 14 ವರ್ಷ ಆದ್ಮೇಲೆ ರಾಮ ಮತ್ತೆ ಮರಳಿ ಬರ್ತಾನೆ. ಮರಳಿ ಬಂದ ಅಂತಂದ್ರೆ ಅವನು ಜ್ಯೇಷ್ಠನಾಗಿದ್ದಾನೆ, ಮತ್ತೆ ಅಯೋಧ್ಯಾವಾಸಿಗಳಿಗೆ ಅತ್ಯಂತ ಪ್ರೀತ್ಯಾಸ್ಪದನಾಗಿದ್ದಾನೆ, ಗುಣಗಳಲ್ಲಿಯೂ ಅವನು ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಅವನಿಗೆ ರಾಜ್ಯ ಮರಳಿ ಕೊಡಬೇಕಾದಂತಹ ಪ್ರಸಂಗ ಬರಬಹುದು. ಅದು ಬೇಡವೇ ಬೇಡ ಅಂತ ಅವನ ವಿರೋಧವನ್ನ ಮಾಡಲಿಕ್ಕೆ ಭರತ ಹೊರಟಿದ್ದಾನೇನೋ ಅಂತನ್ನುವ ಸಂದೇಹದಿಂದ ಗುಹ ಅವನ ಹತ್ತಿರ ಹೋದ. ಒಂದು ರೀತಿಯಲ್ಲಿ ಪರೀಕ್ಷೆ ಮಾಡೋದಕ್ಕೆ ಅಂತ ಹೋದಂತೆ ಹೋಗ್ತಾನೆ. ಕೆಲವು ಉಡುಗೊರೆಗಳನ್ನು ತೆಗೆದುಕೊಂಡು ಹೋಗಿ ಮಾತಾಡಿಸೋಣ, ಅವನ ಅಭಿಪ್ರಾಯ ಏನಿದೆ ಅಂತ ತಿಳಿದುಕೊಳ್ಳೋಣ. ಒಂದು ಪಕ್ಷ ರಾಮದೇವರ ವಿರೋಧವನ್ನ ಮಾಡೋ ಅಭಿಪ್ರಾಯ ಇದ್ರೆ ಅವನನ್ನ ಇಲ್ಲಿಯೇ ತಡೆಯೋಣ ಅಂತ ಗುಹ ಹೋದ. ಆದರೆ ಭರತನನ್ನ ಮಾತನಾಡಿಸಿದ ಮೇಲೆ, ಅವನ ಜೊತೆ ಭೇಟಿಯಾದ ಮೇಲೆ ಗುಹನಿಗೆ ಗೊತ್ತಾಯಿತು, ಇಲ್ಲ, ಭರತ ತುಂಬಾ ಸಾತ್ವಿಕನಾಗಿದ್ದಾನೆ, ರಾಮದೇವರನ್ನ ಮರಳಿ ಕರೆದುಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಹಾಗೆ ಮುಂದೆ ಮಾತಾಡ್ತಾ ಭರತನಿಗೆ ಗುಹ ಎಲ್ಲ ಸ್ಥಾನಗಳನ್ನು ತೋರಿಸಿದ. ರಾಮದೇವರು ಗಂಗಾ ನದಿ ತೀರದಲ್ಲಿ ಬಂದಾಗ ಎಲ್ಲಿ ಕುಳಿತುಕೊಂಡಿದ್ದರು,
ಯಾವ ವೃಕ್ಷದ ಕೆಳಗಡೆ ಅವರು ಮಲಗಿಕೊಂಡ್ರು ಆ ಎಲ್ಲ ಸ್ಥಾನಗಳನ್ನು ತೋರಿಸಿದ, ಆ ಇಂಗುದಿ ವೃಕ್ಷವನ್ನು ತೋರಿಸಿದ. ಅನಂತರದಲ್ಲಿ ಆ ವೃಕ್ಷ ಮೂಲದಲ್ಲಿಯೇ ಒಂದು ಪರ್ಣಶಯ್ಯ ಅಂದರೆ ಎಲೆಗಳಿಂದ ಹಾಸಿಗೆಯನ್ನ ಮಾಡಿಕೊಂಡು ರಾಮದೇವರು ಮತ್ತೆ ಸೀತಾದೇವಿ ರಾತ್ರಿಯನ್ನ ಕಳೆದರು. ಲಕ್ಷ್ಮಣ ಇಡೀ ರಾತ್ರಿ ಅವರ ಸೇವೆಯನ್ನ ಮಾಡುತ್ತಾ ಹಾಗೆ ನಿಂತುಕೊಂಡಿದ್ದ. ಇತ್ಯಾದಿ ಕಥೆಗಳನ್ನ ಗುಹ ಭರತನಿಗೆ ಹೇಳಿದ. ಅದನ್ನ ಕೇಳಿ ಅವನಿಗೆ ತುಂಬಾ ದುಃಖ ಆಯಿತು. ಮತ್ತೆ ಭರತ ಮತ್ತೊಮ್ಮೆ ಹೇಳ್ತಾನೆ ಅದನ್ನ, ನಾನು ರಾಮದೇವರ ಪರವಾಗಿ ಈ ಎಲ್ಲ ಕಠಿಣ ವ್ರತಗಳನ್ನ ಮಾಡುತ್ತೇನೆ, ಅವರು ಇರ್ಲಿ ಅಂತ ಮತ್ತೊಮ್ಮೆ ಅದನ್ನ ಹೇಳಿದ. ಅನಂತರದಲ್ಲಿ ಆ ರಾತ್ರಿ ಭರತನ ಸಂಪೂರ್ಣ ಸೈನ್ಯ ಗಂಗಾ ನದಿ ತೀರದಲ್ಲಿಯೇ ವಾಸ ಮಾಡಿದೆ. ಮಾರನೆಯ ದಿವಸ ಎದ್ದು ಪ್ರಾತಃ ಕಾಲದ ಸಂಧ್ಯಾವಂದನಾದಿಗಳನ್ನೆಲ್ಲ ಮುಗಿಸಿಕೊಂಡು ಗುಹ ಸಿದ್ಧಪಡಿಸಿದಂತಹ ದೋಣಿಗಳಲ್ಲಿ ಕುಳಿತುಕೊಂಡು ಗುಹನ ಕಡೆಯವರೇ ತಾರಕರು ಅಂದರೆ ನಾವಿಕರು ಅವರ ಸಹಾಯದಿಂದ ಗಂಗಾ ನದಿಯನ್ನ ದಾಟಿದ ಭರತ. ಅವನ ಸೈನ್ಯವೂ ದಾಟಿತು. ಆಮೇಲೆ ಗುಹ ಅವನಿಗೆ ದಾರಿಯನ್ನ ಹೇಳುತ್ತಾನೆ. ಎಲ್ಲಿಗೆ ಹೋಗುವ ದಾರಿ ಅಂದರೆ ಪ್ರಯಾಗದ ಕಡೆಗೆ ಹೋಗುವಂತಹ ದಾರಿಯನ್ನ ಹೇಳಿದ. ಆ ದಾರಿಯಿಂದಲೇ ಭರತ ಪ್ರಯಾಗಕ್ಕೆ ಮುಟ್ಟಿದ. ಪ್ರಯಾಗದಲ್ಲಿ ಭರದ್ವಾಜ ಮಹರ್ಷಿಗಳ ಆಶ್ರಮಕ್ಕೆ ಭರತ ಹೋಗುತ್ತಾನೆ. ಭರದ್ವಾಜ ಮಹರ್ಷಿಗಳ ಹತ್ತಿರ ಹೋದ ಕೂಡಲೇ ಅವರು ಅದೇ ಪ್ರಶ್ನೆಯನ್ನ ಕೇಳಿದರು. ಏನಂತ? ರಾಮದೇವರನ್ನ ರಾಜ್ಯದಿಂದ ಓಡಿಸಿದ್ದಾಯಿತು, ಇನ್ನು ಯಾಕೆ ಇಷ್ಟೆಲ್ಲ ಸೈನ್ಯವನ್ನ ತೆಗೆದುಕೊಂಡು ಬಂದಿದ್ದೀಯಾ, ಇನ್ನೇನು ಮಾಡಬೇಕು ಅಂತ ಬಂದಿದ್ದೀಯಾ ಅಂತ ಕೇಳಿದರು. ಅದಕ್ಕೆ ಭರತ ಹೇಳ್ತಾನೆ, ಇಲ್ಲ, ನಮ್ಮ ತಾಯಿ ಮಾಡಿದಂತಹ ಅಪರಾಧದಿಂದಾಗಿ ನಾನು ತುಂಬಾ ಅನುತಪ್ತನಾಗಿದ್ದೇನೆ, ಅಂದರೆ ದುಃಖಿತನಾಗಿದ್ದೇನೆ. ಹೀಗಾಗಿ ರಾಮದೇವರನ್ನ ಮರಳಿ ಕರೆದುಕೊಂಡು ಹೋಗಬೇಕು ಅಂತ ಬಂದಿದ್ದೀನಿ ಅಂತ ಭರದ್ವಾಜ ಮಹರ್ಷಿಗಳಿಗೆ ಭರತ ಹೇಳಿದ. ಆವಾಗ ಭರದ್ವಾಜ ಮಹರ್ಷಿಗಳು ಭರತನನ್ನ ಪ್ರಶಂಸೆ ಮಾಡಿ, ಅತ್ಯಂತ ಉತ್ತಮವಾದಂತಹ ಕಾರ್ಯವನ್ನ ಮಾಡುತ್ತಾ ಇದ್ದೀಯ, ಧನ್ಯನಿದ್ದೀಯ ನೀನು ಅಂತ ಪ್ರಶಂಸೆ ಮಾಡಿ, ಈ ಒಂದು ಸಮಯದಲ್ಲಿ ನೀನು ನಮ್ಮ ಆತಿಥ್ಯವನ್ನ ಸ್ವೀಕಾರ ಮಾಡು ಅಂತ ಕರೆಯುತ್ತಾರೆ. ಅದಕ್ಕಾಗಿ ಅಂತ ವಿಶ್ವಕರ್ಮನನ್ನ ಕರೆಸಿ ಎಲ್ಲ ರೀತಿಯ ಪದಾರ್ಥಗಳನ್ನ, ಕಟ್ಟಡಗಳನ್ನ ನಿರ್ಮಾಣ ಮಾಡಿಸಿದರು. ಯಾಕೆ ಅಂದರೆ ಅಷ್ಟು ದೊಡ್ಡ ಸೈನ್ಯ ಇದೆ, ಅವರಿಗೆ ಆತಿಥ್ಯವನ್ನ ಮಾಡಬೇಕು ಅಂದರೆ ಸಂಪತ್ತು ಬೇಕು, ಅದಕ್ಕಾಗಿ ವ್ಯವಸ್ಥೆ ಬೇಕು. ಆ ವ್ಯವಸ್ಥೆಯನ್ನೆಲ್ಲ ವಿಶ್ವಕರ್ಮನನ್ನ ಕರೆಸಿ ಮಾಡಿಸಿದರು. ಮತ್ತೆ ತಮ್ಮ ತಪಶಕ್ತಿಯಿಂದ, ಪರಮಾತ್ಮನ ಅನುಗ್ರಹದಿಂದ ಅಲ್ಲಿ ಬಂದಂತಹ ಎಲ್ಲ ಜನರಿಗೆ ಸರ್ವ ಭೋಗಗಳು ಸಿಗುವಂತೆ ಮಾಡಿದ್ದಾರೆ. ಮತ್ತೆ ಸ್ವರ್ಗದಲ್ಲಿ ಅವರು ಎಷ್ಟು ಸುಖವಾಗಿರ್ಬೇಕಲ್ಲ ಅಷ್ಟು ಸುಖವಾಗಿರುವಂತೆ ಮಾಡಿದರು. ಭರತನ ಜೊತೆಗೆ ಬಂದಂತಹ ಎಲ್ಲ ಜನರಿಗೆ ಏನೇನು ಅವರು ಬೇಕು ಅಂತಂತಾರೆ ಆ ಎಲ್ಲ ಪದಾರ್ಥಗಳು ತತ್ಕ್ಷಣದಲ್ಲಿ ಅವರಿಗೆ ಲಭ್ಯ ಆಗಬೇಕು ಅನ್ನುವಂತೆ ವ್ಯವಸ್ಥೆಯನ್ನ ಭರದ್ವಾಜ ಮಹರ್ಷಿಗಳು ಮಾಡಿಸಿದರು. ವಾಲ್ಮೀಕಿ ರಾಮಾಯಣದಲ್ಲಿ ಅದಕ್ಕೆ ವರ್ಣನೆ ಬರುತ್ತೆ. ಎಷ್ಟು ಸಂತುಷ್ಟರಾಗಿದ್ರು, ಎಷ್ಟು ಆ ಭೋಗಗಳಲ್ಲಿ ಮಗ್ನರಾಗಿ ಬಿಟ್ಟಿದ್ರು ಭರತನ ಪರಿವಾರದವರು ಅಂತಂದ್ರೆ, ಎಷ್ಟೋ ಜನ ಹೀಗೆ ಹೇಳಿದ್ರಂತೆ, ನೈವಾಯೋಧ್ಯಾಂ ಗಮಿಷ್ಯಾಮಃ ನ ಗಮಿಷ್ಯಾಮ ದಂಡಕಾನ್ ಕುಶಲಂ ಭರತಾಯಾಸ್ತು ರಾಮಾಯಾಸ್ತು ತಥಾ ಸುಖಂ ಅಂತ. ನಾವು ಅಯೋಧ್ಯೆಗೂ ಮರಳಿ ಹೋಗಲ್ಲ, ನಾವು ದಂಡಕಾರಣ್ಯಕ್ಕೆ ರಾಮದೇವರನ್ನ ಕರ್ಕೊಂಬರ್ಲಿಕ್ಕೂ ಹೋಗಲ್ಲ, ನಾವಿಲ್ಲೇ ಇದ್ದು ಬಿಡ್ತೇವೆ. ಭರತ ಹೋಗ್ಲಿ, ಭರತನಿಗೂ ಒಳ್ಳೇದಾಗ್ಲಿ, ರಾಮದೇವರಿಗೂ ಒಳ್ಳೇದಾಗ್ಲಿ, ನಾವಂತೂ ಇಲ್ಲೇ ಇದ್ಬಿಡೋಣ ಅಂತ ಅಂದ್ರಂತೆ. ಅಷ್ಟರ ಮಟ್ಟಿಗೆ ವೈಭವೋಪೇತವಾಗಿ ಆತಿಥ್ಯವನ್ನ ಭರದ್ವಾಜ ಮಹರ್ಷಿಗಳು ಭರತನ ಪರಿವಾರಕ್ಕೆ ಮಾಡಿಸಿದ್ದಾರೆ. ಆ ದಿವಸವನ್ನ ಅಲ್ಲಿಯೇ ಕಳೆದು ಮಾರನೆಯ ದಿವಸ ಭರತ ಇನ್ನೇನು ಹೊರಡಬೇಕು ಅಂತಂದಾಗ, ನಿನ್ನ ಎಲ್ಲ ತಾಯಂದಿರ ಪರಿಚಯವನ್ನ ಮಾಡಿಸಿಕೊಡು ಅಂತ ಕೇಳುತ್ತಾರೆ ಭರದ್ವಾಜ ಮಹರ್ಷಿಗಳು. ಭರತ ಹೇಳಿದ, ರಾಮದೇವರಂತಹ ಪುತ್ರನನ್ನ ಪಡೆದಂತಹ
ಭಾಗ್ಯಶಾಲಿನಿಯಾದ ದೇವಿ, ದೇವತಾ ಸದೃಶರಾದಂತಹ ಕೌಸಲ್ಯ ಇವಳು, ಮತ್ತೆ ಲಕ್ಷ್ಮಣ ಶತ್ರುಘ್ನರ ತಾಯಿ ಸುಮಿತ್ರಾ ಇವಳು ಅಂತ ಎಲ್ಲರನ್ನ ತೋರಿಸಿದ. ಕಡೆಗೆ ರಾಮದೇವರನ್ನ ಕಾಡಿಗೆ ಕಳಿಸುವಂತಹ ಒಂದು ಅಪರಾಧವನ್ನ ಮಾಡಿದ್ದರಿಂದ ಲಜ್ಜೆಯಿಂದಾಗಿ, ನಾಚಿಕೆಯಿಂದಾಗಿ ಅಧೋಮುಖಳಾಗಿ ನಿಂತುಕೊಂಡಿದ್ದಾಳಲ್ಲ, ಮುಖ ಕೆಳಗೆ ಹಾಕೊಂಡು ನಿಂತುಕೊಂಡಿದ್ದಾಳಲ್ಲ, ಅವಳೇ ನನ್ನ ತಾಯಿ ಅಂತ ಕೈಕೇಯಿಯ ಪರಿಚಯವನ್ನು ಮಾಡಿಸ್ತಾನೆ. ಆ ರೀತಿಯ ಭರತನ ಮಾತುಗಳನ್ನು ಕೇಳಿ ಭರದ್ವಾಜ ಮಹರ್ಷಿಗಳು ಹೇಳುತ್ತಾರೆ ಏನಂತ, ನಿಮಿತ್ತ ಮಾತ್ರಂ ಕೈಕೇಯಿ ವನವಾಸೆ ಜಗತ್ಪ್ರಭೋ ದೇವಕಾರ್ಯಾಯ ಯಾತೋಯ ಮಿಥಿತಂ ಮುನಿರಬ್ರವೀತಂತ. ರಾಮದೇವರು ಕಾಡಿಗೆ ಹೋಗ್ತಾನೇ ಇದ್ರು. ಯಾಕೆ ಅಂದ್ರೆ ರಾಮದೇವರು ದೇವಕಾರ್ಯಕ್ಕಾಗಿ ಅಂತ ಅವತಾರ ಮಾಡಿದಂಥವರು. ಆ ದೇವಕಾರ್ಯದ ಸಾಧನೆಗಾಗಿ ಅಂತ ಅವರು ಕಾಡಿಗೆ ಹೋಗಲೇಬೇಕಿತ್ತು. ಆ ವಿಷಯದಲ್ಲಿ ನಿಮಿತ್ತ ಮಾತ್ರಳಾಗಿದ್ದಾಳೆ ಕೈಕೇಯಿ. ಆದ್ದರಿಂದ ಅವಳ ಬಗ್ಗೆ ಅಷ್ಟೆಲ್ಲ ಕ್ರೋಧವನ್ನ ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ, ಇದೆಲ್ಲ ದೇವರ ಇಚ್ಛೆ ಅಂತ ಬೋಧನೆ ಮಾಡಿ ಭರತನನ್ನ ಕಳಿಸ್ತಾರೆ. ಭರದ್ವಾಜ ಮಹರ್ಷಿಗಳಿಂದಲೇನೆ ರಾಮಾಶ್ರಮದ ಅಂದರೆ ಚಿತ್ರಕೂಟ ಪರ್ವತದ ದಾರಿಯನ್ನ ಕೇಳಿಕೊಂಡು ಭರತ ಅಲ್ಲಿಗೆ ಹೊರಟಿದ್ದಾನೆ. ಚಿತ್ರಕೂಟ ಪರ್ವತವನ್ನ ಮುಟ್ಟಿದ ಹೋಗಿ ಮಧ್ಯದಲ್ಲಿ ಯಮುನಾ ನದಿಯನ್ನ ದಾಟಿಕೊಂಡು ಚಿತ್ರಕೂಟ ಪರ್ವತವನ್ನ ಮುಟ್ಟುತ್ತಾನೆ. ಚಿತ್ರಕೂಟ ಪರ್ವತವನ್ನ ಮುಟ್ಟಿದ ಮೇಲೆ ಅಲ್ಲಿದ್ದಂತಹ ಋಷಿಗಳ ಹತ್ತಿರ ರಾಮದೇವರ ಆಶ್ರಮ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ. ರಾಮದೇವರ ಆಶ್ರಮದ ದಾರಿಯನ್ನ ಬೇರೆಯ ಜನರ ಹತ್ತಿರ ಭರತ ಕೇಳ್ತಾ ಇರೋದನ್ನ ಒಂದು ಮರದ ಮೇಲೆ ಕುಳಿತುಕೊಂಡಂತಹ ಲಕ್ಷ್ಮಣ ನೋಡಿದ. ಅವನಿಗೇನನಿಸ್ತು ಅಂತಂದ್ರೆ, ಭರತ ತನ್ನ ಸೈನ್ಯವನ್ನ ತೆಗೆದುಕೊಂಡು ರಾಮದೇವರನ್ನ ವಿರೋಧ ಮಾಡಬೇಕು ಅಥವಾ ತೊಂದರೆ ಕೊಡಬೇಕು ಅಂತ ಬರ್ತಾ ಇದ್ದಾನೆ ಅಂತ ಅವನಿಗೂ ಅನಿಸಿತು. ಅದರ ಕಾರಣದಿಂದಾಗಿ ಅವನಿಗೆ ಕ್ರೋಧ ಉಂಟಾಯಿತು. ಅವನು ರಾಮದೇವರ ಹತ್ತಿರ ಬಂದು ಹೇಳುತ್ತಾನೆ, ಭರತ ಶ್ರೀಮದಾಂಧನಾಗಿ ಅಂದರೆ ದುಡ್ಡಿನ ಮದದಲ್ಲಿ ಅಂಧನಾಗಿ ನಿಮ್ಮನ್ನ ವಿರೋಧ ಮಾಡಬೇಕು ಅಂತ ಇಲ್ಲಿಗೆ ಬರ್ತಾ ಇದ್ದಾನೆ. ಆದ್ದರಿಂದ ಅವನನ್ನ ಸಂಹಾರ ಮಾಡುವುದಕ್ಕೆ ನನಗೆ ಅನುಮತಿಯನ್ನ ಕೊಡಿ ಅಂತ ಕೇಳುತ್ತಾನೆ. ಲಕ್ಷ್ಮಣ ಬಂದು ರಾಮದೇವರ ಹತ್ತಿರ. ಎಲ್ಲರೂ ಭರತನನ್ನ ಸಂದೇಹದ ದೃಷ್ಟಿಯಿಂದಲೇ ನೋಡಿದರು. ಗುಹ ಆಗಿರಬಹುದು ಅಥವಾ ಭರದ್ವಾಜ ಮಹರ್ಷಿಗಳಾಗಿರಬಹುದು, ಮತ್ತೆ ಕಡೆಗೆ ಬಂದು ಲಕ್ಷ್ಮಣ ಆಗಿರಬಹುದು. ಎಲ್ಲರೂ ಏನಂತ ತಿಳಿದುಕೊಂಡ್ರು, ಭರತನಿಗೆ ಆ ದುಡ್ಡಿನ ಮದ ಬಂದಿದೆ, ಮತ್ತೆ ಆ ಲೋಭಕ್ಕೆ ಪರವಶನಾಗಿ ಅವನೇನ್ ಮಾಡ್ತಾ ಇದ್ದಾನೆ, ರಾಮದೇವರಿಗೆ ತೊಂದರೆ ಕೊಡಬೇಕು, ಅವರನ್ನ ಸಂಹಾರ ಮಾಡಬೇಕು ಅಂತ ಸೈನ್ಯವನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ ಅಂತಲೇ ಎಲ್ಲರಿಗೂ ಅನಿಸಿದ್ದು. ಒಬ್ಬರನ್ನ ಬಿಟ್ಟು, ಯಾರು, ರಾಮದೇವರು, ಅವರಿಗೆ ಮಾತ್ರ ಭರತ ನನಗೆ ತೊಂದರೆ ಕೊಡೋದಕ್ಕೆ ಬರ್ತಾ ಇದ್ದಾನೆ ಅಂತ ಅನಿಸಿಲ್ಲ. ಅವರೇನಂತಾರೆ, ಶಾಂತಃ ನ ದೃಪ್ತೋ ಭರತಃ ಶಾಂತಸ್ತ್ವಂ ಭವ ಲಕ್ಷ್ಮಣ ಅಂತ. ಭರತ ಏನಿದ್ದಾನಲ್ಲ ಅವನು ಅತ್ಯಂತ ಶಾಂತ ಸ್ವಭಾವದವನು, ಮತ್ತೆ ನ ದೃಪ್ತಃ, ಅವನಿಗೆ ಕಿಂಚಿತ್ತೂ ದರ್ಪ ಇಲ್ಲ. ಆದ್ದರಿಂದ ಅವನ ಬಗ್ಗೆ ಕ್ರೋಧವನ್ನ ಇಟ್ಟುಕೊಳ್ಬೇಡ, ನೀನೂ ಶಾಂತನಾಗಪ್ಪ ಲಕ್ಷ್ಮಣ ಅಂತ ರಾಮದೇವರು ಹೇಳುತ್ತಾರೆ. ಆಗಲಿ ಅಂತ ಲಕ್ಷ್ಮಣ ಹಾಗೆ ನಿಂತುಕೊಂಡಿದ್ದ. ಅಷ್ಟರಲ್ಲಿ ಭರತ ಆಯಾ ಋಷಿಗಳ ಹತ್ತಿರ ರಾಮದೇವರ ಆಶ್ರಮದ ದಾರಿಯನ್ನ ಕೇಳಿಕೊಂಡು ರಾಮದೇವರ ಹತ್ತಿರ ಬರ್ತಾನೆ. ರಾಮದೇವರ ಆಶ್ರಮದ ಪ್ರದೇಶಕ್ಕೆ ಬಂದು ನೋಡಿದರೆ ವಿಶಾಲವಾದಂತಹ ಪರ್ಣಶಾಲೆ ಇದೆ. ತಾಮ್ ಅಪಶ್ಯತ್ ತ್ರಿದಿವೋಪಮಾಂ, ಅಂದರೆ ಸ್ವರ್ಗದಷ್ಟು ರಮ್ಯವಾದಂತಹ ರಾಮದೇವರ ಆಶ್ರಮವನ್ನ ಭರತ ಕಾಣುತ್ತಾನೆ. ಅತ್ಯಂತ ಸುಂದರವಾದಂತಹ ಮತ್ತು ಸುರಕ್ಷಿತವಾದಂತಹ ಸ್ಥಾನದಲ್ಲಿ ರಾಮದೇವರ ಆಶ್ರಮ ಇತ್ತು.
ಮತ್ತೆ ಪ್ರಾಗುದಕ್ ಪ್ರವಣೆ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ವೇದಿಯನ್ನ ನಿರ್ಮಾಣ ಮಾಡಿಕೊಂಡಿದ್ರು ರಾಮದೇವರು. ವೇದಿ ಅಂತಂದ್ರೆ ಯಾಗವನ್ನ ಮಾಡೋದಕ್ಕಾಗಿ ಅಂತ 3 ಅಗ್ನಿಗಳನ್ನ ಇಡುವಂತಹ ಸ್ಥಾನ. ಆ ಅಗ್ನಿಗಳನ್ನ ಇಡುವಂತಹ ಸ್ಥಾನವನ್ನು ರಾಮದೇವರು ನಿರ್ಮಾಣ ಮಾಡಿಕೊಂಡಿದ್ರು. ಹೀಗೆ ಧರ್ಮ ಕಾರ್ಯಗಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳಿಂದ ಕೂಡಿದಂತಹ ಅತ್ಯಂತ ರಮ್ಯವಾದಂತಹ ರಾಮದೇವರ ಆಶ್ರಮವನ್ನ ಭರತ ನೋಡಿದ. ಆ ಆಶ್ರಮದ ಒಳಗೆ ರಾಮದೇವರು ಜಟಾಧಾರಿಗಳಾಗಿ ಚೀರವಸ್ತ್ರಧಾರಿಗಳಾಗಿ ಕುಳಿತುಕೊಂಡಿದ್ದಾರೆ. ಅವರನ್ನ ನೋಡಿದ ಭರತ ಸಂತೋಷದಿಂದ ನೋಡುತ್ತಾನೇ ಇದ್ದಾನೆ. ರಾಮದೇವರನ್ನ ನೋಡುವ ವಿಷಯದಲ್ಲಿ ಅವನಿಗೆ ತೃಪ್ತಿಯಾಗುತ್ತಾ ಇಲ್ಲ, ಹಾಗೇ ನೋಡ್ತಾ ಇದ್ದ. ಅಷ್ಟರಲ್ಲಿ ರಾಮದೇವರು ಅಲ್ಲಿಗೆ ಬಂದು ಅವನನ್ನ ಆಲಿಂಗನ ಮಾಡಿಕೊಂಡಿದ್ದಾರೆ. ಭರತ ನಮಸ್ಕಾರ ಮಾಡಿದ. ಯಾಕೆ ಎಂದರೆ ಅವನ ಮನಸ್ಸಿನಲ್ಲಿ ಒಂದು ಲಜ್ಜಾಭಾವ ಇದೆ. ನನ್ನ ತಾಯಿ ಹೀಗೊಂದು ಅಪರಾಧವನ್ನ ಮಾಡಿದ್ದಾಳೆ, ರಾಮದೇವರನ್ನ ಕಾಡಿಗೆ ಕಳಿಸಿದ್ದಾಳೆ, ರಾಮದೇವರು ನನ್ನ ಬಗ್ಗೆ ಏನು ವಿಚಾರ ಮಾಡುತ್ತಿರ್ತಾರೋ ಗೊತ್ತಿಲ್ಲ ಅಂತನ್ನುವಂತಹ ಭಾವ ಅವನ ಮನಸ್ಸಿನಲ್ಲಿ ಇದೆ. ಹೀಗಾಗಿ ಅವನು ಅತ್ಯಂತ ವಿನಯದಿಂದ ಸಂತಪ್ತನಾಗಿ ರಾಮದೇವರ ಪಾದಾರವಿಂದಗಳಲ್ಲಿ ನಮಸ್ಕಾರವನ್ನ ಮಾಡಿದ. ಆದರೆ ರಾಮದೇವರು ಬಂದು ಅವನನ್ನು ಎಬ್ಬಿಸಿ ಆಲಿಂಗನ ಮಾಡಿಕೊಳ್ಳುತ್ತಾರೆ. ಆಲಿಂಗನ ಮಾಡಿಕೊಂಡು ಭರತನಲ್ಲಿ ಕುಶಲ ಪ್ರಶ್ನೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ರಾಮದೇವರು ಮಾಡುವಂತಹ ಪ್ರಶ್ನೆಗಳ ವರ್ಣನೆ ಈ ಸಂಗ್ರಹ ರಾಮಾಯಣದಲ್ಲಿ ಹೆಚ್ಚಿನ ವಿವರದ ಜೊತೆಗೆ ಸಿಗೋದಿಲ್ಲ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ರಾಮದೇವರು ಕೇಳಿದ ಪ್ರಶ್ನೆಗಳ ವರ್ಣನೆಯನ್ನೇ ಒಂದು ಸರ್ಗ ಪೂರ್ತಿ ಮಾಡಿದ್ದಾರೆ. ಆ ಪ್ರಶ್ನೆಗಳು ಹೇಗಿವೆ ಅಂತಂದ್ರೆ, ಮೊದಲನೇದಾಗಿ ರಾಮದೇವರು ಭರತ ರಾಜ್ಯ ಸ್ವೀಕಾರವನ್ನ ಮಾಡಿದ್ದಾನೆ ಅಂತನ್ನೋದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೇಳಿದಂತೆ ಇದೆ. ರಾಜ್ಯವನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀಯಾ ಅಲ್ವಾ, ಮತ್ತೆ ನಿಮ್ಮ ರಾಜ್ಯದಲ್ಲಿರುವಂತಹ ಬ್ರಾಹ್ಮಣರಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ದೀಯಾ ಅಲ್ವಾ, ಇತ್ಯಾದಿ ಪ್ರಶ್ನೆಗಳನ್ನ ಕೇಳುತ್ತಾರೆ. ಎಲ್ಲ ಯಜ್ಞಯಾಗಾದಿ ಕಾರ್ಯಗಳು ಚೆನ್ನಾಗಿ ನಡೆಯೋ ಹಾಗೆ ವ್ಯವಸ್ಥೆ ಮಾಡಿದ್ದೀಯಾ ಅಲ್ವಾ, ಮತ್ತೆ ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದರೆ ಮಂತ್ರಿಗಳನ್ನ ಕೇಳಿಕೊಂಡು ಹಿರಿಯರ ಹತ್ತಿರ ವಿಚಾರ ಮಾಡಿಕೊಂಡು ಮಾಡ್ತಾ ಇದ್ದೀಯಾ ಅಲ್ವಾ, ಇತ್ಯಾದಿ ಅನೇಕ ಪ್ರಶ್ನೆಗಳನ್ನ ಕೇಳುತ್ತಾರೆ. ಈ ಪ್ರಶ್ನೆಗಳನ್ನ ನೋಡಿದರೆ ಏನನ್ಸುತ್ತೆ ಅಂದ್ರೆ, ರಾಮದೇವರು ಭರತ ರಾಜ್ಯ ಸ್ವೀಕಾರವನ್ನ ಮಾಡಿದ್ದಾನೆ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಕೇಳ್ತಾ ಇದ್ದಾರೆ ಅಂತ ನಮಗೆ ಅನಿಸುತ್ತೆ. ಆ ರೀತಿಯ ಪ್ರಶ್ನೆಗಳನ್ನ ಒಂದು ರೀತಿ ದೊಡ್ಡವರು ತಮ್ಮ ಮಕ್ಕಳನ್ನ ಕೇಳ್ತಾ ಇರ್ತಾರಲ್ಲ, ಹೇಗ್ ನಡೀತಾ ಇದೆ ನಿಮ್ದು, ಓದೋದು ಹೇಗ್ ನಡೀತಾ ಇದೆ ಅಂತ ಕೇಳ್ತಾ ಇರ್ತಾರಲ್ಲ, ಆ ರೀತಿ ಪ್ರಶ್ನೆಗಳನ್ನ ಕೇಳಿದಂತೆ ವರ್ಣನೆ ಇದೆ. ಭರತ ಹೇಳುತ್ತಾನೆ, ಅಯೋಧ್ಯೆ ತುಂಬಾ ಸುರಕ್ಷಿತವಾಗಿದೆ, ಎಲ್ಲರೂ ಆರಾಮಾಗಿದ್ದಾರೆ. ನೀನು ಕಾಡಿನಲ್ಲಿದ್ದರೂ ಕೂಡ ನಿನ್ನ ಬಾಹುಬಲ ಮತ್ತೆ ನಿಮ್ಮ ಧನುಸ್ಸಿನ ರಕ್ಷಣೆ ಅಯೋಧ್ಯೆಗೆ ಇನ್ನೂ ಇದೆ. ಯಾರೂ ಅಯೋಧ್ಯೆಯ ಮೇಲೆ ಆಕ್ರಮಣ ಯಾಕೆ ಮಾಡಲ್ಲ ಅಂತಂದ್ರೆ, ರಾಮದೇವರು ಇನ್ನೂ ಇದ್ದಾರೆ, ಕಾಡಿನಲ್ಲಿರಬಹುದು, ಆದರೆ ಬೇಡಪ್ಪ ಸುಮ್ಮನೆ ಯಾಕೆ ಅವರ ನಗರದ ಮೇಲೆ ಆಕ್ರಮಣ ಮಾಡೋದು ಅಂತ ಯಾವ ಶತ್ರುಗಳು ಆಕ್ರಮಣ ಮಾಡಲ್ಲ. ಆ ರೀತಿ ನಿನ್ನ ರಕ್ಷಣೆಯಲ್ಲೇ ಅಯೋಧ್ಯೆ ತುಂಬಾ ಆರಾಮಾಗಿದೆ ಅಂತ ಭರತ ಹೇಳ್ತಾನೆ. ಇನ್ನು ಮುಂದಿನ ಅನೇಕ ವಾರ್ತಾಲಾಪ ಮುಂದೆ ಬರೆಯಿತು. ಭರತ ಉಳಿದ ಎಲ್ಲ ಪರಿಸ್ಥಿತಿಗಳನ್ನ ರಾಮದೇವರ ಮುಂದೆ ನಿವೇದನ ಮಾಡಿದ. ಆ ಎಲ್ಲ ವಿಷಯಗಳನ್ನು ಮತ್ತೆ ಮುಂದೆ ನಾವು ತಿಳಿದುಕೊಳ್ಳೋಣ. ಈ ಒಂದು ಅಧಿಕ ಮಾಸದ ಪುಣ್ಯ ಕಾಲದಲ್ಲಿ ನಾವು ಮಾಡಿದಂತಹ ಈ ಒಂದು ಅತ್ಯಲ್ಪವಾದ ವಾಂಗ್ಮಯ ಸೇವೆಯಿಂದ ಶ್ರೀರಾಮದೇವರು, ಮಾಸ ನಿಯಾಮಕನಾದ ಪುರುಷೋತ್ತಮ ದೇವರು, ಅವರಿಂದ ಅಭಿನ್ನನಾದ ಲಕ್ಷ್ಮೀನಾರಾಯಣ ದೇವರು ನಮಗೆ ಮಂಗಲವನ್ನು ಮಾಡಲಿ ಅಂತ ಗುರುಗಳ ಜ್ಞಾನಿಗಳ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾರೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾರಂ ವಿಷ್ಣುಮೇ ಪರಮಸ್ಕೃತ.